ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ತರಗತಿಯಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಒಂದು ಚಾಪ್ಟರ್ ಬಗ್ಗೆ ಮೊದಲನೇ ಪ್ರಶ್ನೆ ನೋಡಿ, ಕಂಟಿನ್ಯೂಸ್ ಕ್ವೆಶನ್ಸ್. ಓಕೆ, ಮೊದಲನೇ ಪ್ರಶ್ನೆ, sin 60x cos 30 ಈ ಒಂದು ಇದ್ರ ಬೆಲೆ ಏನು ಅಂತ ಕೇಳಿದ್ದಾರೆ. ಓಕೆ, sin 60 ಏನು? sin 60x. ಓಕೆ, sin 60 ವ್ಯಾಲ್ಯೂ ಏನು? sin 60 √3/2. cos 30 ಏನು ವ್ಯಾಲ್ಯೂ? ಅದು ಕೂಡ √3/2. ಓಕೆ, ಸೊ ಅವಾಗ ಏನಾಗುತ್ತೆ? √3² ಆಗುತ್ತೆ, ಹೌದಲ್ವಾ? ಸೊ ರೂಟ್ ಮತ್ತೆ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್, 3/4 ಇಸ್ ದ ರೈಟ್ ಆನ್ಸರ್. sin 90 ಡಿಗ್ರಿ ಮೈನಸ್ ಥೀಟಾ ಇದಕ್ಕೆ ಸಮನಾದದ್ದು ಯಾವುದು ಅಂತ ಕೇಳಿದರೆ, ಯಾವುದು ಇದಕ್ಕೆ ಪೂರಕ ಕೋನ? ಯಾವುದು? ಕಾಸ್. ಸೊ ಕಾಸ್ ಥೀಟಾ ಇಸ್ ದ ರೈಟ್ ಆನ್ಸರ್. ಓಕೆ, tan 45 ಡಿಗ್ರಿ ಇದರ ಬೆಲೆ ಏನು ಅಂತ ಕೇಳಿದರೆ, tan 45 ಡಿಗ್ರಿ ಈಸ್ 1. ಓಕೆ, tan ಥೀಟಾ ಮೈನಸ್ ಕಾಟ್ 90 ಡಿಗ್ರಿ ಮೈನಸ್ ಥೀಟಾ ಇದ್ರದ್ದು ಬೆಲೆ ಏನು ಅಂತ ಕೇಳಿದರೆ, ಇದ್ರ ಬೆಲೆ ಏನಾಗುತ್ತೆ? 0 ಆಗುತ್ತೆ. ಹೆಂಗ್ 0 ಆಗುತ್ತೆ ನೋಡಿ, ಈಗ tan ಥೀಟಾ ಇಸ್ ಈಕ್ವಲ್ ಟು ಕಾಟ್ 90 ಡಿಗ್ರಿ ಮೈನಸ್ ಥೀಟಾ ಮಾಡ್ಕೋತೀವಿ. ಸೊ ಅವಾಗ tan ಥೀಟಾ ಆಗುತ್ತೆ. ಸೊ tan ಥೀಟಾ ಗೆಟ್ಸ್ ಕ್ಯಾನ್ಸಲ್. ಸೊ ಇದು tan ಥೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ 0 ವಿಲ್ ಬಿ ದ ಆನ್ಸರ್. ಚಿತ್ರದಲ್ಲಿ ಆಂಗಲ್ ಬಿ ಏನಿದೆಯಲ್ಲ, ಇದು 90 ಡಿಗ್ರಿ ಆಗಿದೆ. ಆಂಗಲ್ ಎ ಅನ್ನುವಂಥದ್ದು ದಟ್ ಈಸ್ ಈಕ್ವಲ್ ಟು ಆಂಗಲ್ ಸಿ. ಸೊ ಬಿ ಸಿ ಅನ್ನುವಂಥದ್ದು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಿದ್ದಾಗ tan ಎ ನ ಬೆಲೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ tan ಎ ನ ಬೆಲೆ ಏನಾಗುತ್ತೆ? tan ಎ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ, ಹೌದಲ್ವಾ? ಬಿ ಸಿ ಬೈ ಎ ಬಿ, ಬಿ ಸಿ ಬೈ ಎ ಬಿ, ಅಡ್ಜಸೆಂಟ್ ಬೈ ಆಪೋಸಿಟ್, ಹೌದಲ್ವಾ? ಬಿ ಸಿ ಬೈ ಎ ಬಿ. ಸೊ ಬಿ ಸಿ ವ್ಯಾಲ್ಯೂ ಏನು? 10. ಎ ಬಿ ವ್ಯಾಲ್ಯೂ ಏನು? ಅದು ಕೂಡ 10. ಓಕೆ, ಸೊ ವ್ಯಾಲ್ಯೂ ಈಸ್ 1. ಇನ್ನು 15 cot A is equal to 8 ಆದ್ರೆ tan A ನ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ಅದು 15/8 ಆಗುತ್ತೆ. ಯಾಕೆಂದ್ರೆ ಈಗ 15 cot A is equal to 8 ಆದ್ರೆ, ಓಕೆ, ಸೊ cot A is equal to 8/15 ಆಗುತ್ತೆ. ಓಕೆ, ಆಗ tan A is equal to 15/8. ಓಕೆ, ಯಾಕೆಂದ್ರೆ ವಿಲೋಮಾನುಪಾತ. √3 tan ಥೀಟಾ is equal to 1 ಆದ್ರೆ ಥೀಟಾದ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ಥೀಟಾದ ಬೆಲೆ ಏನಾಗುತ್ತೆ? 3 tan ಥೀಟಾ is equal to 1. ಸೊ tan ಥೀಟಾ is equal to, ನೋಡಿ, ಈ ಒಂದು tan ಥೀಟಾ is equal to 1/√3 ಆಗುತ್ತೆ. ಓಕೆ, 1/√3 is 1/√3. ಸೊ ಥೀಟಾದ ವ್ಯಾಲ್ಯೂ ಏನಾಗುತ್ತೆ? 1/√3 ವ್ಯಾಲ್ಯೂ ಅಂತ ಹೇಳಿದ್ರೆ tan 30 ಡಿಗ್ರಿ is equal to 1/√3. ಓಕೆ, ಇನ್ನು 211ನೇ ಪ್ರಶ್ನೆ, tan 45 ಡಿಗ್ರಿ ಪ್ಲಸ್ ಕಾಟ್ 45 ಡಿಗ್ರಿ is equal to, ಅದರ ಒಟ್ಟು ವ್ಯಾಲ್ಯೂ ಏನಾಗುತ್ತೆ? tan 45 ಡಿಗ್ರಿ is 1 and cot 45 ಡಿಗ್ರಿ is 1. ಸೊ 1 + 1 is equal to 2. cot 90 ಡಿಗ್ರಿ ಮೈನಸ್ 30 ಡಿಗ್ರಿ ಇದ್ರ ಬೆಲೆ ಏನು ಅಂತ ಕೇಳಿದರೆ, tan 30 ಡಿಗ್ರಿ ಏನಾಗುತ್ತೆ? tan 30 ಡಿಗ್ರಿ ನೋಡಿ, 90 ಮೈನಸ್ 30 is 60, ಹೌದಲ್ವಾ? cot 60 is equal to 1/tan 60. So 1/√3 is the right answer. ಇನ್ನು 213 ನೋಡಿ, ಚಿತ್ರದಲ್ಲಿ ಆಂಗಲ್ ಬಿ ಅನ್ನುವಂಥದ್ದು 90 ಡಿಗ್ರಿ. ಸೊ ಆಂಗಲ್ ಸಿ ಏನಿದೆಯಲ್ಲ,
ಆ ಒಂದು ದಟ್ ಈಸ್ ಈಕ್ವಲ್ ಟು ಥೀಟಾ. ಇನ್ನು ಆಂಗಲ್ ಎ ಇಸ್ ಈಕ್ವಲ್ ಟು ಆಲ್ಫಾ ಆದ್ರೆ ಸೈನ್ ಆಲ್ಫಾ ಪ್ಲಸ್ ಕಾಸ್ ಥೀಟಾದ ಬೆಲೆ ಏನು ಅಂತ ಕೇಳಿದರೆ, ಸೈನ್ ಎ ಅಂದ್ರೆ ಸೈನ್ ಆಲ್ಫಾ, ಓಕೆ, ಸೈನ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ ಪ್ಲಸ್ ಕಾಸ್ ಥೀಟಾ. ಓಕೆ, ಏನಾಗುತ್ತೆ, ಸೈನ್ ಆಲ್ಫಾ ಏನಾಗುತ್ತೆ 4/5 ಪ್ಲಸ್ ಕಾಸ್ ಥೀಟಾ ಏನಾಗುತ್ತೆ ಅದು ಕೂಡ 4/5. ಸೊ 8/5 ಅನ್ನುವಂಥದ್ದು ಸರಿಯಾದ ಆಯ್ಕೆ. ಇನ್ನು ಸೈನ್ 80/cos 10 ಡಿಗ್ರಿ. ಓಕೆ, ಕಾಸ್ 10 ಇದ್ರ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ಸೈನ್ 80 ಬೈ ಸೈನ್ 90 ಮೈನಸ್ 10. ಅವಾಗ ಏನಾಗುತ್ತೆ ಅಂದ್ರೆ ಇದು ಕಾಸ್ ನ ಇದು. ಓಕೆ, ಸೈನ್ 80/ಸೈನ್ 80 ಈಸ್ ಈಕ್ವಲ್ ಟು 1 ಆಗುತ್ತೆ. ಓಕೆ, 3 tan ಥೀಟಾ ಈಸ್ ಈಕ್ವಲ್ ಟು 3 ಆದ್ರೆ ಲಘುಕೋನ ಥೀಟಾದ ಬೆಲೆ ಏನಾಗುತ್ತೆ 45 ಡಿಗ್ರಿ ಆಗುತ್ತೆ. ಹೆಂಗೆ, ಈಗ ನೋಡಿ 3 tan ಥೀಟಾ ಈಸ್ ಈಕ್ವಲ್ ಟು 3, ಹೌದಲ್ವಾ? ಸೊ tan ಥೀಟಾ ಈಸ್ ಈಕ್ವಲ್ ಟು 3/3 ಆಗುತ್ತೆ, ಹೌದಾ? ಸೊ ಅವಾಗ tan ಥೀಟಾ ಈಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಥೀಟಾದ ವ್ಯಾಲ್ಯೂ ಏನು 45 ಡಿಗ್ರಿ. ಓಕೆ, ಇದನ್ನ ಚೆನ್ನಾಗಿ ಬ್ಯಾಟ್ ಮಾಡಬೇಕು, ಅಂದ್ರೆ ಎಲ್ಲ ವ್ಯಾಲ್ಯೂಸ್ ಏನಿದೆಯಲ್ಲ ಟ್ರಿಗ್ನಾಮೆಟ್ರಿದು ಅದು. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ 90 ಡಿಗ್ರಿ ಮೈನಸ್ ಥೀಟಾದ ಬೆಲೆ ಏನು ಅಂತ ಕೇಳಿದರೆ, ನೋಡಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ 90 ಡಿಗ್ರಿ ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇದೇನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ 1 ಆಗುತ್ತೆ. ಸೊ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ನೋಡಿ 1 ಮೈನಸ್ ಕಾಸ್ ಥೀಟಾ ಇದೇನಾಗುತ್ತೆ 1 ಪ್ಲಸ್ ಕಾಸ್ ಥೀಟಾ ಅಂದ್ರೆ ಇದೆ ಯಾವ ಫಾರ್ಮಲ್ ಇದೆ ಅಂತ ಹೇಳಿದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ ಇದೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ 1 ಮೈನಸ್ ವೈ ಸ್ಕ್ವೇರ್ ಅಂತ ಹೇಳಿದ್ರೆ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳಿದ್ರೆ ಏನಾಗುತ್ತೆ ದಟ್ ಇಸ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಚಿತ್ರದಲ್ಲಿ ತ್ರಿಭುಜ ಎಕ್ಸ್ ವೈ ಝೆಡ್ ಎಲ್ ವೈ ಅಂದ್ರೆ ಆಂಗಲ್ ವೈ ಅನ್ನುವಂಥದ್ದು 90 ಡಿಗ್ರಿ ಇದೆ. ಇದು ಕಂಡಿದೆ ಅಂತ ಇವಾಗ 216 ಕ್ವಶನ್ ನಂಬರ್ ಕಾಣಿಸುತ್ತಾ? ಎಸ್, ಎಕ್ಸ್ ವೈ ಝೆಡ್ ಅಲ್ಲಿ ಈ ವೈ ಅನ್ನುವಂಥದ್ದು ಏನಿದೆಯಲ್ಲ ಆಂಗಲ್, ದಿಸ್ ಇಸ್ 90 ಡಿಗ್ರಿ ಅಂಡ್ ಝೆಡ್ ಅನ್ನುವಂಥದ್ದು 30 ಡಿಗ್ರಿ ಇದೆ. ಸೊ ಎಕ್ಸ್ ವೈ ಅನ್ನುವಂಥದ್ದು 5 ಸೆಂಟಿಮೀಟರ್ ಅಂಡ್ ಎಕ್ಸ್ ಝೆಡ್ ನ ಅಳತೆ ಏನು ಅಂತ ಕೇಳಿದ್ದಾರೆ. ಓಕೆ, ಅದನ್ನ ಸೈನ್ ಝೆಡ್ ಅಂತ ತಗೊಂಡ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಅಂತ ತಗೊಂಡಾಗ ಏನಾಗುತ್ತೆ ಎಕ್ಸ್ ವೈ ಬೈ ಎಕ್ಸ್ ಝೆಡ್ ಆಗುತ್ತೆ. ಸೊ ಸೈನ್ 30 ಡಿಗ್ರಿ. ಓಕೆ, ಸೈನ್ 30 ಡಿಗ್ರಿ. ಸೊ 5/xz. ಸೊ ಏನ್ ಬರುತ್ತೆ ಸೈನ್ 30 ಡಿಗ್ರಿ ಇಸ್ 1/2. ಓಕೆ, 1/2 is equal to 5/xz. ಸೊ xz is equal to 5 into 2 ಆಗುತ್ತೆ. ಸೊ xz is equal to 10 centimeter. ಸೊ 10 centimeter is the right answer. ಸೈನ್ 80 ಡಿಗ್ರಿ is equal to cos a. a ಅನ್ನುವಂಥದ್ದು ಲಘು ಕೋನ ಆದ್ರೆ ಆಂಗಲ್ ಎ ಅನ್ನುವಂಥದ್ದು ಏನಾಗಿರುತ್ತೆ ಅಂತ ಕೇಳಿದ್ರೆ, ಆಂಗಲ್ ಎ ಅನ್ನುವಂಥದ್ದು ಇಟ್ ವಿಲ್ ಬಿ 72 ಡಿಗ್ರಿ ಆಗುತ್ತೆ. ಓಕೆ, 72 ಡಿಗ್ರಿ ಆಗುತ್ತೆ. ಸೈನ್ 18 ಡಿಗ್ರಿ ಇಸ್ ಈಕ್ವಲ್ ಟು ಕಾಸ್ ಎ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತೀವಿ, ಕಾಸ್ 90 ಮೈನಸ್ 18 ಡಿಗ್ರಿ ಮಾಡ್ತೀವಿ. ಓಕೆ, ಅವಾಗ ಏನಾಗುತ್ತೆ ಕಾಸ್ 72 ಡಿಗ್ರಿ ಆಗುತ್ತೆ. ಓಕೆ, ಇನ್ನು 220 5 ಸೈನ್ ಎ ಇಸ್ ಈಕ್ವಲ್ ಟು 3 ಆದ್ರೆ ಕೊಸೆಕ್ ಎ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೈನ್ ಎ ಇಸ್ ಈಕ್ವಲ್ ಟು 3/5 ಅಂದ್ರೆ ಸೊ ಕೊಸೆಕ್ ಅನ್ನುವಂಥದ್ದು ಏನಾಗಿರುತ್ತೆ ಅದ್ರ ಉಲ್ಟಾ ಮಾಡ್ತೀವಲ್ವಾ. ಸೊ 5/3 ಇಸ್ ದ ರೈಟ್ ಆನ್ಸರ್. ಓಕೆ, ತ್ರಿಭುಜ ಎಬಿಸಿ ಯಲ್ಲಿ ಆಂಗಲ್ ಬಿ ಅನ್ನುವಂಥದ್ದು 90 ಡಿಗ್ರಿ ಆದ್ರೆ ಟ್ಯಾನ್ ಎ ಅನ್ನುವಂಥದ್ದು ಏನಾಗುತ್ತೆ ಅಂತ ಕೇಳಿದ್ದಾರೆ. ಏನಾಗುತ್ತೆ ಟ್ಯಾನ್ ಎ ಅನ್ನುವಂಥದ್ದು
ಟ್ಯಾನ್ ಎ ಅಂದ್ರೆ ಏನು, ಬಿ ಸಿ ಬೈ ಎ ಬಿ ಅಥವಾ ಬಿ ಎ. ಸೊ ಏನಾಗುತ್ತೆ 12/5 ಆಗುತ್ತೆ. ಓಕೆ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಎ ದಟ್ ಈಸ್ ಇಕ್ವಲ್ ಟು ಏನಾಗುತ್ತೆ, ಕಾಟ್ ಸ್ಕ್ವೇರ್ ಎ ಆಗುತ್ತೆ. ಓಕೆ, ತ್ರಿಭುಜ ಎಬಿಸಿ ಯಲ್ಲಿ ಆಂಗಲ್ ಎ ಅನ್ನುವಂಥದ್ದು 90 ಡಿಗ್ರಿ ಆದ್ರೆ ಸೈನ್ ಬಿ ಅನ್ನುವಂಥದ್ದು ಏನಾಗುತ್ತೆ, ಸೈನ್ ಬಿ ಅನ್ನುವಂಥದ್ದು ಏನಾಗುತ್ತೆ, ಎ ಸಿ ಬೈ ಬಿ ಸಿ ಆಗುತ್ತೆ. ಓಕೆ, ಅಭಿಮುಖ ಬಾಹು ಬೈ ವಿಕರ್ಣ ಆಗುತ್ತೆ. ಓಕೆ, ಸೊ ಎ ಸಿ ಬೈ ಬಿ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 224 ಕಾಸ್ ಸ್ಕ್ವೇರ್ 17 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 73 ಡಿಗ್ರಿ, ಇಲ್ಲಿ ಇದ್ರ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ಕಾಸ್ ಸ್ಕ್ವೇರ್ 17 ಡಿಗ್ರಿ ನೋಡಿ, ಕಾಸ್ ಸ್ಕ್ವೇರ್ 17 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 73 ಡಿಗ್ರಿ. ಓಕೆ, ಸೊ ಕಾಸ್ ಸ್ಕ್ವೇರ್ 17 ಮೈನಸ್ ಕಾಸ್ ಸ್ಕ್ವೇರ್ 90 ಮೈನಸ್ 73 ಡಿಗ್ರಿ, ಅವಾಗ ಏನಾಗುತ್ತೆ, ಕಾಸ್ ಸ್ಕ್ವೇರ್ 17 ಮೈನಸ್ ಕಾಸ್ ಸ್ಕ್ವೇರ್ 17 ಆಗುತ್ತೆ. ಸೊ ಮೈನಸ್ ಮೈನಸ್ ಅಂದ್ರೆ ಅವೆರಡು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಮೈನಸ್, ಸೊ 0 ಇಸ್ ದ ಆನ್ಸರ್. ಇನ್ನು 225 ಟ್ಯಾನ್ 10 ಡಿಗ್ರಿ ಎಕ್ಸ್ ಟ್ಯಾನ್ 80 ಡಿಗ್ರಿ, ಇದ್ರ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಟ್ಯಾನ್ 10 ಡಿಗ್ರಿ ಇಂಟು ಟ್ಯಾನ್ 80 ಡಿಗ್ರಿ ಅಂತ ನೋಡಿದಾಗ ನೋಡಿ, ಟ್ಯಾನ್ 10 ಡಿಗ್ರಿ ಇಂಟು ಇಲ್ಲಿ ಟ್ಯಾನ್ 80 ಡಿಗ್ರಿ ಇದೆಯಲ್ಲ, ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಕಾಟ್ 90 ಡಿಗ್ರಿ ಮೈನಸ್ 80 ಡಿಗ್ರಿ ಮಾಡ್ಕೊತೀವಿ. ಅವಾಗ ಟ್ಯಾನ್ 10 ಡಿಗ್ರಿ ಇಂಟು ಕಾಟ್ 10 ಡಿಗ್ರಿ ಆಗುತ್ತೆ. ಓಕೆ, ಸೊ ಟ್ಯಾನ್ 10 ಡಿಗ್ರಿ ಇಂಟು 1 ಬೈ ಟ್ಯಾನ್ 10 ಡಿಗ್ರಿ ಮಾಡ್ಕೋಬಹುದಾ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು ಒಂದು, ಸೊ 1 ಇಸ್ ದ ಆನ್ಸರ್. ಓಕೆ, ಟ್ಯಾನ್ 55 ಡಿಗ್ರಿ ಬೈ ಕಾಟ್ 35 ಡಿಗ್ರಿ, ಇದ್ರದ್ದು ವ್ಯಾಲ್ಯೂ ಏನು ಅಂತ ಕೇಳಿದರೆ, ನೋಡಿ ಟ್ಯಾನ್ 55 ಡಿಗ್ರಿ, ಈಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 45 ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಇದಲ್ವಾ. 1 ಮೈನಸ್ ಟ್ಯಾನ್ ಸ್ಕ್ವೇರ್ 45, ಇದು ಮೈನಸ್ ಆಗಬೇಕು. ಎಸ್, ನಾನು ಈ ವ್ಯಾಲ್ಯೂನ ಇದಕ್ಕೆ ಬರ್ತಿದ್ದೀನಿ ಅಲ್ವಾ. ಎಸ್, ಸೊ ಯಾವುದು ಇದರಲ್ಲಿ ನೋಡಿ, 225 ಪ್ರಶ್ನೆಗೆ ಉತ್ತರ 1 ಆಗುತ್ತೆ. 1 ಮೈನಸ್ ಟ್ಯಾನ್ ಸ್ಕ್ವೇರ್ 45, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 45 ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು 1 ಮೈನಸ್ 1 ಸ್ಕ್ವೇರ್ ಬೈ 1 ಪ್ಲಸ್ 1 ಸ್ಕ್ವೇರ್ ಆಗುತ್ತೆ. ಸೊ 1 ಇದು ಕ್ಯಾನ್ಸಲ್ ಆಗುತ್ತೆ, ಏನಾಗುತ್ತೆ 0 ಬೈ 1 ಆಗುತ್ತೆ. ಸೊ 1 0 0, ಇದು 0 ಆಗುತ್ತೆ. ಓಕೆ, ಇನ್ನು ಟ್ಯಾನ್ 55 ಡಿಗ್ರಿ ಬೈ ಕಾಟ್ 35 ಡಿಗ್ರಿ ನೋಡ್ತಾ ಹೋದ್ರೆ, ಟ್ಯಾನ್ 55 ಡಿಗ್ರಿನ ಹಾಗೆ ಇಟ್ಕೋಬೇಕು, ಬೈ ಕಾಟ್ 35 ಇದೆಯಲ್ಲ ಅದನ್ನ 90 ಮೈನಸ್ 35 ಮಾಡ್ಬೇಕು. ಓಕೆ, ಟ್ಯಾನ್ 90 ಮೈನಸ್ 35 ಮಾಡಿದ್ರೆ ಏನ್ ಬರುತ್ತೆ, ಟ್ಯಾನ್ 55 ಬೈ ಟ್ಯಾನ್ 55 ಬರುತ್ತೆ. ಓಕೆ, ಸೊ ಅದು ಕ್ಯಾನ್ಸಲ್ ಆದ್ರೆ ಉಳಿಯುವಂತದ್ದೊಂದು 1 ಇಸ್ ದ ರೈಟ್ ಆನ್ಸರ್. ಇನ್ನು 228ನೇ ಪ್ರಶ್ನೆ, ಸಾರಿ 228ನೇ ಪ್ರಶ್ನೆ, ಚಿತ್ರದಲ್ಲಿ ಆಂಗಲ್ ಸಿ ಏನಿದೆಯಲ್ಲ, ದಿಸ್ ವಿಲ್ ಬಿ 90 ಡಿಗ್ರಿ ಆದ್ರೆ ಕಾಟ್ ಎ ನ ವ್ಯಾಲ್ಯೂ ಏನು ಅಂತ ಹೇಳಿದ್ದಾರೆ. ಕಾಟ್ ಎ, ಸೊ ಕಾಟ್ ಎ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ ನಾವು, ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಹೇಳ್ತೀವಿ, ಹೌದಲ್ವಾ. ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು, ಪಾರ್ಶ್ವ ಬಾಹು ಯಾವುದು, ಇದು ಹೌದಲ್ವಾ, ಬೈ ಅಭಿಮುಖ ಯಾವುದು 12, ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ 5/12 is the right answer. Sin alpha is equal to 1/2 and cos beta is equal to 1/2 ಆದ್ರೆ a plus b ಏನಾಗುತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ,
ನೋಡಿ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು 1/2 ಅಂತ ಹೇಳಿದ್ರೆ ಸೈನ್ ಆಲ್ಫಾ ಏನು, ಆಲ್ಫಾದ ವ್ಯಾಲ್ಯೂ ಏನು, ಎಷ್ಟು ಡಿಗ್ರಿ ಅಂದ್ರೆ ಸೈನ್ ನ ಎಷ್ಟು ಡಿಗ್ರಿ 1/2 ಅಂತ ಹೇಳಿದ್ರೆ ದಟ್ ಇಸ್ 30 ಡಿಗ್ರಿ. ಸೈನ್ 30 ಈಸ್ 1/2. ಹಾಗೆ ಕಾಸ್ 60 ಈಸ್ 1/2. ಓಕೆ, ಕಾಸ್ 60 ಈಸ್ 1/2. ಸೊ ಏನಾಗುತ್ತೆ, ಟೋಟಲ್ 90 ಡಿಗ್ರಿ ಆಗುತ್ತೆ. 1/√3 1/√3 ಗೆ ಸಮನಾದಂತ ತ್ರಿಕೋನ ಮಿತಿ ಅನುಪಾತ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತದ್ದು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ tan 30 is equal to 1/√3. ಓಕೆ, ಇನ್ನು 10 sin square theta plus 10 cos square theta ಇದ್ರದ್ದು ವ್ಯಾಲ್ಯೂ ಏನು ಅಂತ ಕೇಳಿದರೆ 10 sin square plus 10 cos square is equal to ಏನಾಗುತ್ತೆ ಅಂದ್ರೆ ನೋಡಿ 10 into sin square theta plus cos square theta ಅಂದ್ರೆ ಇದನ್ನ ನಾವು 10 ಅನ್ನ ಹೊರಗಡೆ ತಗೊಂಡಿದ್ವಿ. ಸೊ sin square theta plus cos square theta ಏನಾಗುತ್ತೆ, ಅದ್ರ ವ್ಯಾಲ್ಯೂ 1 ಆಗುತ್ತೆ. ಸೊ 10 will be the answer. ಓಕೆ, cos 48 ಡಿಗ್ರಿ ಮೈನಸ್ sin 42 ಡಿಗ್ರಿ ಇದು ಏನಾಗುತ್ತೆ ನೋಡಿ, cos 48 ಡಿಗ್ರಿ ಬೈ sin 90 minus 48 ಡಿಗ್ರಿ ಇವಾಗ ಏನಾಗುತ್ತೆ, cos 48 ಡಿಗ್ರಿ ಬೈ sin 48 ಡಿಗ್ರಿ ಆಗುತ್ತೆ, ಹೌದಲ್ವಾ. ಸೊ cos ಅಂದ್ರೆ ಇಲ್ಲಿ ಮೈನಸ್ ಇದೆ, ಅದನ್ನ ಮೈನಸ್ ಅಂತ ತಗೊಳ್ಳಿ, ಇಲ್ಲಿ ನಾನು ಡಿವೈಡೆಡ್ ಬೈ ಹಾಕಿದ್ದೀನಿ. ಓಕೆ, ಸೊ ಇದು ಮೈನಸ್ ಆಗುತ್ತೆ ಅಂದ್ರೆ ಇದ್ರ ಪಕ್ಕ ಬರಿಬೇಕು, sin 48 ಡಿಗ್ರಿ ಆಗುತ್ತೆ. ಓಕೆ, ಸಾರಿ, cos ಇಲ್ಲಿ cos ಅಂತ ತಗೋಬೇಕು. ಓಕೆ, cos ಅಂದ್ರೆ cos 48 ಡಿಗ್ರಿ ಈಸ್ ಅಂದ್ರೆ ಮೈನಸ್ cos 90 ಮೈನಸ್ 42 ಡಿಗ್ರಿ ಅವಾಗ ಏನಾಗುತ್ತೆ, ಇಷ್ಟು ಬರುತ್ತೆ. ಸೊ ಇದು ಕ್ಯಾನ್ಸಲ್ ಆದ್ರೆ ಉಳಿಯುವಂತದ್ದು 1 ಇಸ್ ದ ರೈಟ್ ಆನ್ಸರ್. ಸಾರಿ, 0 ಪ್ಲಸ್ ಮೈನಸ್ ಅಂದ್ರೆ ಅವೆರಡು ಕ್ಯಾನ್ಸಲ್ ಆಗುತ್ತೆ. cos 48 ಡಿಗ್ರಿ ಮೈನಸ್ cos 90 ಮೈನಸ್ 42 ಮಾಡಿದ್ರೆ ಏನ್ ಬರುತ್ತೆ, ದಟ್ ವಿಲ್ ಬಿ cos 48 ಡಿಗ್ರಿ ಮೈನಸ್ cos 48 ಡಿಗ್ರಿ ಬರುತ್ತೆ. ಸೊ ಇದು ಕ್ಯಾನ್ಸಲ್ ಆದ್ರೆ 0 ವಿಲ್ ಬಿ ದ ಆನ್ಸರ್. ಇನ್ನು 233 secant 90 ಡಿಗ್ರಿ ಮೈನಸ್ ಎ ಅದೇನಾಗುತ್ತೆ, ಕೊಸಿಕ್ಯಾಂಟ್ ಎ ಆಗುತ್ತೆ. ಓಕೆ, ಇನ್ನು ಕೊಸಿಕ್ಯಾಂಟ್ 31 ಡಿಗ್ರಿ ಬೈ ಸಿಕ್ಯಾಂಟ್ 49 ಡಿಗ್ರಿ ಇದನ್ನ ಏನ್ ಹೇಳ್ಬೋದು, ಕೊಸಿಕ್ಯಾಂಟ್ 31 ಡಿಗ್ರಿ ಬೈ ಕೊಸಿಕ್ಯಾಂಟ್ 90 ಮೈನಸ್ 59 ಡಿಗ್ರಿ ಏನಾಗುತ್ತೆ, ಕೊಸಿಕ್ಯಾಂಟ್ 31 ಡಿಗ್ರಿ ಬೈ ಕೊಸಿಕ್ಯಾಂಟ್ 31 ಡಿಗ್ರಿ, ಹೌದಲ್ವಾ. ಈ ರೀತಿ ಮಾಡ್ಬೋದಾ, ಅದು ಹಂಗ್ ಬರುತ್ತೆ, ನಾವು ಇದಕ್ಕೆ ಹಿಂಗ್ ಮಾಡ್ಬೋದಂತ ಮಾಡ್ಬೋದಾ, ನೋ. ಯಾಕೆ ಅಂದ್ರೆ ನಾವು ಸಿಕ್ಯಾಂಟ್ ಅನ್ನ ಮಾಡ್ಬೇಕು, ಯಾಕೆಂದ್ರೆ ಅದ್ರ ಅಭಿಮುಖ ಅಂದ್ರೆ ಪೂರಕ ಕೋನ ಸಿಕ್ಯಾಂಟಿಗೆ ಕೊಸಿಕ್ಯಾಂಟ್ ಆಗಿರೋದ್ರಿಂದ ನಾವು ಸಿಕ್ಯಾಂಟ್ ಅನ್ನ ಮಾಡ್ಬೇಕು. ಓಕೆ, ಸಿಕ್ಯಾಂಟ್ ಅನ್ನ ಮಾಡ್ಬೇಕು. ಸಿಕ್ಯಾಂಟ್ ಅಂದ್ರೆ ಹೆಂಗೆ, ಈಗ ನೋಡಿ, ಸಿಕ್ಯಾಂಟ್ 90 ಮೈನಸ್ 31. ಓಕೆ, ಸಿಕ್ಯಾಂಟ್ 59 ಡಿಗ್ರಿ. ಓಕೆ, is equal to secant 59 ಡಿಗ್ರಿ ಬೈ secant 59 ಡಿಗ್ರಿ ಆಗುತ್ತೆ. ಓಕೆ, ಸೊ ಇಟ್ ವಿಲ್ ಬಿ ಆನ್ಸರ್ 1 ಆಗಿರುತ್ತೆ. ಓಕೆ, ಎಸ್. sin ಸ್ಕ್ವೇರ್ 60 ಡಿಗ್ರಿ ಇದ್ರ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. sin ಸ್ಕ್ವೇರ್ 60 ಡಿಗ್ರಿ ನೋಡಿ, ಈಗ sin ಸ್ಕ್ವೇರ್ 60 ಡಿಗ್ರಿ ಅಂದ್ರೆ sin 60 ವ್ಯಾಲ್ಯೂ ಏನು, sin 60 ವ್ಯಾಲ್ಯೂ ಏನು, √3/2 ಹೋಲ್ ಸ್ಕ್ವೇರ್ ಮಾಡ್ಬೇಕು ಅವಾಗ. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಅವಾಗ ಏನ್ ಉಳಿಯುತ್ತೆ, 3 ಅಥವಾ ಅದನ್ನ ಬಿಡಿಸ್ಕೊಂಡ್ರೆ ನಾವು √3 ಹೋಲ್ ಸ್ಕ್ವೇರ್ ಬೈ 2 ಸ್ಕ್ವೇರ್ ಆಗುತ್ತೆ. ಇದು ಕ್ಯಾನ್ಸಲ್ ಆದ್ರೆ 3/4 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಏನು, tan ಸ್ಕ್ವೇರ್ ಎ.
ಹೌದಾ? ಹಂಗೆ ಥಟ್ ಅಂತ ಹಾಕ್ಬಿಡ್ತೀವಿ, ಅದು ಕರೆಕ್ಟಾ? ತಪ್ಪು. ನೋಡಿ, 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಅಂದ್ರೆ ಕೊಸಿಕ್ಯಾಂಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವಯರ್ ಎ. ಓಕೆ, ಇದು 10ನೇ ತರಗತಿ ಮ್ಯಾಥ್ಸ್ ಅಲ್ಲಿ ನೀವು ಎಲ್ಲ ನೋಡಬಹುದು. ಟ್ರಿಗ್ನಾಮೆಟ್ರಿ, ಅಪ್ಲಿಕೇಶನ್ಸ್ ಟ್ರಿಗ್ನಾಮೆಟ್ರಿ ಅದರೊಳಗಡೆ ಇದೆ. ಇವೆಲ್ಲ ನೋಟ್ ಪಾಯಿಂಟ್ಸ್ ಚೆನ್ನಾಗಿ ಬೈ ಹ್ಯಾಟ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿರಿ. ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್. ಓಕೆ, 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಕೊಸಿಕ್ಯಾಂಟ್ ಸ್ಕ್ವಯರ್ ಎ. ಇನ್ನು 237 ಸೀಕೆಂಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ. ಓಕೆ, ಅಂದ್ರೆ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಇಸ್ ಕೊಸಿಕ್ಯಾಂಟ್ ಸ್ಕ್ವಯರ್ ಎ, 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಸೀಕೆಂಟ್ ಸ್ಕ್ವಯರ್ ಎ. ಓಕೆ, ಇನ್ನು 238 ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಏನಾಗುತ್ತೆ? ವ್ಯಾಲ್ಯೂ ಏನು? ದಟ್ ಈಸ್ 1. ಓಕೆ, ಇನ್ನು ಇವುಗಳಲ್ಲಿ ಯಾವುದರ ಬೆಲೆ 1ಕ್ಕೆ ಸಮ ಅಂತ ಹೇಳಿದ್ದಾರೆ. ಕಾಸ್ 0 ಇಸ್ 1. ಓಕೆ, ಕಾಸ್ 0 ಇಸ್ 1. ಸೈನ್ 30 ಪ್ಲಸ್ ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ ಟು ಏನು ಅಂತ ಕೇಳಿದರೆ, ನೋಡಿ, ಸೈನ್ 30 ಪ್ಲಸ್ ಕಾಸ್ 60 ಅಂದ್ರೆ ಸೈನ್ 30 ವ್ಯಾಲ್ಯೂ ಇಸ್ 1/2 ಪ್ಲಸ್ ಕಾಸ್ 60 ಇಸ್ ಆಲ್ಸೋ 1/2. ವೆರಿ ಫಸ್ಟ್ ಬಿಗಿನಿಂಗ್ ಅಲ್ಲೇ ಅದನ್ನ ನಾವು ನೋಡಿದ್ವಿ. ಸೊ ಏನ್ ಬರುತ್ತೆ? 1 ವಿಲ್ ಬಿ ದ ರೈಟ್ ಆನ್ಸರ್. ಇನ್ನು 241ನೇ ಪ್ರಶ್ನೆ ನೋಡಿ. ಸೆಕೆಂಡ್ ಎ ಇಸ್ ಈಕ್ವಲ್ ಟು 11 ಆದ್ರೆ ಕಾಸ್ ಎ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಓಕೆ, ಅದು ಏನಾಗುತ್ತೆ? ರಿವರ್ಸ್ ಆಗುತ್ತೆ. ನೋಡಿ, ಇವಾಗ ಸೀಕ್ಯಾಂಟ್ ಎ ಇಸ್ ಈಕ್ವಲ್ ಟು 11/5 ಆಗುತ್ತೆ. ಹೌದಾ? ಸೊ ಪೂರಕ ಕೋನ ಯಾವುದು? ಕೊಸಿಕ್ಯಾಂಟ್. ಸೀಕೆಂಟ್ಗೆ ಕೊಸಿಕ್ಯಾಂಟ್, ಹೌದಲ್ವಾ? ಸೀಕೆಂಟ್ಗೆ ಕೊಸಿಕ್ಯಾಂಟು ಪೂರಕ ಕೋನ ಆಗಿರೋದ್ರಿಂದ ಅದೇನಾಗುತ್ತೆ? 5/11 ಆಗುತ್ತೆ. ಹೌದಾ? ಎಸ್, ಏನಾಗುತ್ತೆ? 5/11 ಆಗುತ್ತೆ. ಎಲ್ಲಿದೆ 5/11? ಇಲ್ಲಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಚಿತ್ರದಲ್ಲಿ ಆಂಗಲ್ ಬಿ ಅನ್ನುವಂಥದ್ದು 90 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಆಂಗಲ್ ಎ ಅನ್ನುವಂಥದ್ದು ದಟ್ ಈಸ್ ಥೀಟಾ ಆದ್ರೆ ಕಾಸ್ ಅನ್ನುವಂಥದ್ದು 90 ಮೈನಸ್ ಥೀಟಾ, ಅದ್ರದ್ದು ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಓಕೆ, ನೋಡಿ, ಕಾಸ್ 90 ಮೈನಸ್ ಥೀಟಾ ಏನಾಗುತ್ತೆ? ದಟ್ ಈಸ್ ಈಕ್ವಲ್ ಟು ಸೈನ್ ಥೀಟಾ. ಸೈನ್ ಥೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಯಾವುದು? BC. ವಿಕರ್ಣ ಯಾವುದು? ಹೈಪೋಟೆನಿಯಸ್. ಓಕೆ, ಮೀನ್ಸ್ AC. ಓಕೆ, BC ಏನು? 12. ಸೊ AC ಏನು? 13. ಸೊ 12/13 ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಎರಡು ವ್ಯಾಲ್ಯೂಸ್ ಕೂಡ 12/13 ಅಂತ ಕೊಟ್ಟಿದ್ದಾರೆ. ಎಸ್, 2 ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಆದ್ರೆ ಥೀಟಾ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಓಕೆ, 2 ಕಾಸ್ ಥೀಟಾ, ನೋಡಿ, ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/2 ಆಗುತ್ತೆ. ಹಾಗಾದ್ರೆ ಈ 1/2 ವ್ಯಾಲ್ಯೂ ಏನಾಗಿರುತ್ತೆ? ಕಾಸ್ 60 ಇಸ್ 1/2. ಓಕೆ, ಕಾಸ್ 60 ಡಿಗ್ರಿ ಇಸ್ 1/2. ಇನ್ನು 244 √2 ಕಾಸ್ ಥೀಟಾ ಇಸ್ ಈಕ್ವಲ್ ಟು 1. ಇದನ್ನ ಏನ್ ಮಾಡ್ಬೇಕು? ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/√2 ಮಾಡ್ಬೇಕು. ಸೊ 1/√2 ವ್ಯಾಲ್ಯೂ ಏನಾಗುತ್ತೆ? 1/√2 ವ್ಯಾಲ್ಯೂ ಏನಾಗುತ್ತೆ? 45 ಡಿಗ್ರಿ. Cos 45 degree is 1/√2. √3 tan theta is equal to 1. So tan theta is equal to 1/√3. So tan theta 1/√3. ಅದು ಯಾವುದು? tan 30 is 1/√3. Okay. ಇನ್ನು ಚಿತ್ರದಲ್ಲಿ ಆಂಗಲ್ ಬಿ ಅನ್ನುವಂಥದ್ದು 90 ಡಿಗ್ರಿ, ಆಂಗಲ್ ಎ ಅನ್ನುವಂಥದ್ದು ಲಘು ಕೋನ ಆದ್ರೆ ಸೈನ್ 90 ಮೈನಸ್ ಎ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೈನ್ 90 ಮೈನಸ್ ಎ ಏನಾಗುತ್ತೆ? ಕಾಸ್ ಎ. ಓಕೆ, ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಮೀನ್ಸ್ BC ಬೈ ವಿಕರ್ಣ ಮೀನ್ಸ್ AC. ಸೊ BC ಬೈ AC 4/5. ಸೊ ಕಾಸ್ ಎ no 4/5 is the right answer. ಇನ್ನು 247 ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಆದ್ರೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ 4a ಇಸ್ ಈಕ್ವಲ್, ಇದ್ರ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ನೋಡಿ, ಕಾಸ್ ಎ
ನೋಡಿ ಅಲ್ಲಿ ಏನ್ ಕೊಟ್ಟಿದಾರಲ್ವಾ, ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಅಂತ. ಸೊ ಅದನ್ನ ನಾವೇನ್ ಮಾಡ್ಕೊಳ್ಳೋಣ, ಫಸ್ಟ್ ಕಾಸ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತ ಮಾಡ್ಕೊಳ್ಳೋಣ. ದಿಸ್ ವಿಲ್ ಬಿ ಏನದು 1 ಅಂತ ಅನ್ಕೊಳ್ಳೋಣ, ಈ ಇಕ್ವೇಶನ್ 1 ಅಂತ ಅನ್ಕೊಳ್ಳೋಣ. ಇವಾಗ ಏನ್ ಮಾಡೋಣ, ಕೊಟ್ಟಿರುವಂತದ್ದೇನು ಸೈನ್ ಸ್ಕ್ವಯರ್ ಎ ಪ್ಲಸ್ ಸೈನ್ 4 ಸೈನ್ ಟು ದಿ ಪವರ್ ಆಫ್ ಎ ಅಂದ್ರೆ ಸೈನ್ 4 ಎ. ಓಕೆ, ಈ ರೀತಿ ಆಗಿದೆ. ಇವಾಗ ಸೈನ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಹೋಲ್ ಸ್ಕ್ವಯರ್ ಮಾಡೋಣ. ಓಕೆ, ಅವಾಗ ಏನಾಗುತ್ತೆ, ಇದನ್ನ ನಾವೇನ್ ಮಾಡಿದ್ವಲ್ವಾ, ಇವಾಗ ನೋಡಿ 1 ಮೈನಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎ ಅಂತ ಮಾಡ್ಬೋದಾ, ಯಾಕೆಂದ್ರೆ ಸೈನ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎ, ಅದಕ್ಕೋಸ್ಕರ. ಓಕೆ, ಸೊ ಇವಾಗ ಸೈನ್ ಸ್ಕ್ವಯರ್ ಎ ಏನಿದೆಯಲ್ಲ ಅದು ಏನಾಗುತ್ತೆ, ಸೈನ್ ಸ್ಕ್ವಯರ್ ಎ ವಿಲ್ ಬಿ ಏನಾಗುತ್ತೆ, ಅದು ಕಾಸ್ ಎ, ಹೌದಲ್ವಾ, ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ. ಓಕೆ, ಸೊ ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಏನಾಗುತ್ತೆ, ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಇಲ್ಲಿ ಕೂಡ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಓಕೆ, ಕ್ಲಿಯರ್? ಇನ್ನು 248ನೇ ಪ್ರಶ್ನೆ. ಚಿತ್ರದಲ್ಲಿ ಓ ಅನ್ನುವಂತ ವೃತ್ತ ಕೇಂದ್ರ ಏನಿದೆಯಲ್ಲ, ಇಲ್ಲಿ ಎ ಸಿ ಅನ್ನುವಂಥದ್ದು ಸ್ಪರ್ಶಕ, ಇನ್ನು ಓ ಸಿ ಅನ್ನುವಂಥದ್ದು 10 ಸೆಂಟಿಮೀಟರ್ ಆದ್ರೆ ತ್ರಿಜ್ಯ ಓ ಎ ಅನ್ನುವಂಥದ್ದು ಎಷ್ಟು ಅಂತ ಕೇಳಿದರೆ, ನೋಡಿ ಆಂಗಲ್ ಎ ಅನ್ನುವಂಥದ್ದು ಇಲ್ಲಿ ಎಷ್ಟು 90 ಡಿಗ್ರಿ ಆಗುತ್ತೆ, ಆಂಗಲ್ ಎ ಅನ್ನುವಂಥದ್ದು 90 ಡಿಗ್ರಿ ಆಗುತ್ತೆ. ಓಕೆ, ಇನ್ನು ಸೈನ್ 60 ಡಿಗ್ರಿ ಮಾಡ್ಬೇಕು ನಾವು. ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಓ ಎ, ಅಭಿಮುಖ ಬಾಹು ಓ ಎ ಬೈ ವಿಕರ್ಣ. ವಿಕರ್ಣ ಯಾವ್ದಿಲ್ಲಿ, ಓ ಸಿ. ಓಕೆ, ಓ ಎ ಬೈ ಓ ಸಿ. ಓ ಎ ಎಷ್ಟು ಗೊತ್ತಿಲ್ಲ ನಮಗೆ, ಎಕ್ಸ್ ಅಂತ ಅನ್ಕೊಳ್ಳೋಣ. ಸೊ ಇದು 10. ಓಕೆ, ಅಂದ್ರೆ ಸೈನ್ 60 ವ್ಯಾಲ್ಯೂ ಏನು, √3/2. ಸೊ ಇದನ್ನ ಇಲ್ಲಿ ತಗೋತೀನಿ, ಎಕ್ಸ್ ಬೈ 10. ಸೊ ಏನಾಗುತ್ತೆ, √3/2 ಇಂಟು 10 ಈಸ್ ಈಕ್ವಲ್ ಟು ಎಕ್ಸ್. 2 1 2 5. ಸೊ 5√3 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಸೊ 5√3 ಎಲ್ಲಿದೆ, ಇಲ್ಲಿದೆ. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಗೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ MCQs ಕಂಪ್ಲೀಟ್ ಆಯ್ತು. ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಚಾಪ್ಟರ್ ಅನ್ನು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.